ನಮಸ್ಕಾರ ಸ್ನೇಹಿತರೆ, ನೋಡಿ ಇದೇ ರುದ್ರಭೂಮಿ ಉಳುವಂಥದ್ದು. ಇಲ್ಲಿ ಇವತ್ತು ತಾರೀಕು ಜನವರಿ 7ನೇ ತಾರೀಕು. ನನ್ನ ದೊಡ್ಡಪ್ಪನ ಮಗ ರವಿಕುಮಾರ್ ಅಂತ ಅವ್ರು ತೀರೋಗಿ ಜನವರಿ 7ನೇ ತಾರೀಕೆ ದಿನ. ಹಾಗಾಗಿ ಅವರ ಸಮಾಧಿಗೆ ಬಂದಿದ್ದೇನೆ. ನೋಡಿ ಇಲ್ಲೆಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಬಿಟ್ಟೈತೆ. ಹಾಗಾಗಿ ನೋಡಿ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲ ಬಂದು ಕೂಡ ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾರೆ. ನೋಡಿ ಇವರೇ ನಮ್ಮ ದೊಡ್ಡಪ್ಪನ ಮಗ ರವಿಕುಮಾರ್ ಅಂತ. ಹುಟ್ಟಿದ್ದು ಬಾಲ್ಯದಲ್ಲಿ ಹುಟ್ಟಿದ್ದು ಗುಂಡ್ಲುಪೇಟೆ, ಅವರು ಇದ್ದದ್ದು ಮೈಸೂರು. ವಿಧಿಯ ಒಂದು ಘೋರ ಅಂತ ಹೇಳಿದ್ರೆ ಅವರು ಚೆನ್ನಾಗೇ ಇದ್ದರು. ಆದರೂ ಕೂಡ ಅನಾರೋಗ್ಯದ ನಿಮಿತ್ತ ಅವರು ದೈವಾಧೀನರಾದರು, ಪರಮಾತ್ಮನವನ ಪಾದವನ್ನು ಸೇರಿದರು. ಹಾಗಾಗಿ ಇವತ್ತು ಅವರ ಒಂದು ವರ್ಷ ಅಲ್ಲ, 1-2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು. ಇವಾಗ ಅಲ್ಲಿ ಬರ್ತಾನೆ ನಮ್ಮ ವಿಷ್ಣುದಾದ, ನಮ್ಮ ರವಿಯವರ ಸಮಾಧಿಯಲ್ಲೇ ಇಲ್ಲಿ ನಮ್ಮ ಬಸಮ್ಮತನ ಮಗ ರಾಜು ಅಂತ ಅವ್ರು ಬಂದು ಇಲ್ಲಿ ವಿಷ್ಣುವರ್ಧನ ಫೋಟೋ ಹಾಕಿದ್ದಾರೆ. ನೋಡಿ ಇಲ್ಲೆಲ್ಲ ನಮ್ಮ ರಾಜುನೇ ಬಂದು ಇದೆಲ್ಲ ಗಲೀಜು ಮಾಡಿರ್ತಾನೆ. ನೋಡಿ ಅಲ್ಲೇ ಬೆಂಕಿ ಹಚ್ಬಿಟ್ಟು ಅಲ್ಲೇ ಕ್ವಾರ್ಟ್ರನ್ನು ಕುಡ್ದಿದ್ದಾನೆ. ಇರಲಿ, ಇವತ್ತು ಅವ್ರಿಗೆ ನನ್ನ ಕೈಲಾದಷ್ಟು ಒಂದು ಹೂವಿನ ಇಲ್ಲಿ ನಾನು ಬರಬೇಕು ಅಂದರೆ ಸಮಾಧಿಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಲ್ಲಿ ದೆವ್ವಗಳ ಕಾಟ, ಪಿಶಾಚಿಗಳ ಕಾಟ, ಅದು ಕಾಟ ಈ ಕಾಟ ಅಂತ ಯಾರೂ ಬಂದಿಲ್ಲ. ಹಾಗಾಗಿ ಇಲ್ಲಿ ನೋಡ್ತಿರ್ತೀರಲ್ಲ, ಸುತ್ತಮುತ್ತ ಯಾರೂ ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ. ನೋಡಿ ದೆವ್ವ ಭೂತ ಇದೆಲ್ಲ ಅವರವರ ಮನಸ್ಸಿಗೆ ಬಂದಂಥದ್ದು. ನಾವೇಂದ್ರೂ ಕೂಡ ನಮ್ಮ ಆತ್ಮವನ್ನು ಶುದ್ಧವಾಗಿ ಇಟ್ಕೊಂಡು ಧೈರ್ಯವಾಗಿ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರೆ, ನೋಡಿ ಶಿವ ಅಂತವೇ ಸ್ಮಶಾನವಾಸಿ ಅಲ್ವಾ, ಅವರು ಶಿವ ವಾಸ ಮಾಡುವಂತಹ ಸ್ಥಳ. ಹಾಗಾಗಿ ನನ್ನ ಕಡೆಯಿಂದ ರವಿಕುಮಾರ್ ಅವರಿಗೆ, ನನ್ನ ತಮ್ಮ ಅವರಿಗೆ ಒಂದು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರವಾಗಿ, ಹಾಗಾಗಿ ನನ್ನ ದೊಡ್ಡಪ್ಪನ ಮಗ ರವಿಕುಮಾರ್ ಅವರಿಗೆ ಇದೇ ನನ್ನ ಪ್ರೀತಿಯ ಒಂದು ಈ ವರ್ಷದ 7ನೇ ತಾರೀಕು. ನಾನಂತೂ ಮೈಸೂರು ಬರೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲೇ ಬಂದು ಈ ಒಂದು ಪುಷ್ಪಾರ್ಚನೆಯನ್ನು ಮಾಡ್ತಾಯಿದ್ದೇನೆ. ನೂರಾರು ಕಾಲ ಸುಖ, ಶಾಂತಿ, ಸಮಾಧಾನದಿಂದ, ನೆಮ್ಮದಿಯಿಂದ ಇರಬೇಕಾದಂತಹ ನಮ್ಮ ವಂಶದ ಕುಡಿ ರವಿಕುಮಾರ್ ಅವರು ಇವತ್ತು ಜನವರಿ 7ನೇ ತಾರೀಕು ಅವರು ನಮ್ಮನ್ನೆಲ್ಲಾಗಲಿ ಬಹುದೂರ ಪರಮಾತ್ಮನ ಸಾನ್ನಿಧ್ಯವನ್ನು ಸೇರಿದ್ದಾರೆ. ಹಾಗಾಗಿ ಈ ಮುಖಾಂತರ ಅವರಿಗೆ ಒಂದು ಗೌರವಪೂರ್ವ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆ ಒಂದು ನೋಡಿ ಮುಖದ ಕಳೆ, ಆ ಒಂದು ನಗುಮುಖ ನಿಜಾಲು ಕೂಡ ಮನ ಕಲಕುವ ಹಾಗೆ ಇದೆ. ಹಾಗಾಗಿ ನಾನು ನಿಮ್ಮ ಅಣ್ಣನಾಗಿತ್ಕೊಂಡು ಈ ಒಂದು ಪುಟ್ಟ ಸೇವೆಯನ್ನು ಮಾಡ್ತಾಯಿದ್ದೀನಿ. ಮುಂದಿನ ವರ್ಷ ಅಂತ ಇದ್ದರೆ ಇನ್ನೂ ನಿನ್ನ ಕಾರ್ಯನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ, ಇದು ಪ್ರೀತಿಪೂರ್ವಕವಾದಂತಹ ಒಂದು ನೈವೇದ್ಯ ಅವರಿಗೆ ದೃಷ್ಟಿಯಾಗುತ್ತೆ. ಹಾಗಾಗಿ ಈ ಒಂದು ಪುಟ್ಟ ಒಂದು ಗೌರವಪೂರ್ವವಾದಂತಹ ನಮನಗಳನ್ನ ಸಲ್ಲಿಸ್ತಾಯಿದ್ದೀನಿ. ಮತ್ತೊಮ್ಮೆ ಹುಟ್ಟಿ ಬಾ ರವಿ, ಐ ಮಿಸ್ ಯು, ಯು ಮಿಸ್ ಯು. ಇಲ್ಲಿ ಈ ವಿಡಿಯೋನ ನೋಡ್ತಕ್ಕಂತಹ ನಮ್ಮ ಪ್ರೇಮಕ್ಕ ಬೂನು, ನಮ್ಮ ದೊಡ್ಡಮ್ಮ ಜಯಮಕ್ಕ ಹಾಗೂ ಪ್ರೇಮಕ್ಕನ ಮಕ್ಕಳಾದಂತಹ ಮಧುಮಿತಾ ಮತ್ತು ಬೂನು ಮಕ್ಕಳು, ಅವರು ಅನು ಅಂತ ಇನ್ನೊಬ್ಬಳ ಹೆಸರು ಗೊತ್ತಿಲ್ಲ. ಹಾಗೆ ನಮ್ಮ ಭಾವ, ಇಬ್ಬರು ಭಾವಿಂದ್ರಿಗೂ, ನಮ್ಮ ತಂಗಿರಿಗೂ, ಅಕ್ಕಿಂದ್ರಿಗೂ ಎಲ್ಲರೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಅವರಿಗೆ ಗೌರವಪೂರ್ವವಾದಂಥ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ.